ಒಂದು ಸಂತೋಷದ ವಿಷಯ ಇದೆ. ಹೇಳೋ ಮೂರ್ತಿ, ಏನ್ ವಿಷಯ? ರೀ, ಏನ್ ಮಾತಾಡ್ತಿದ್ದಾನಂತ ನಾನು ಕೇಳಿಸ್ಕೋತೀನಿ. ಸ್ಪೀಕರ್ಗೆ ಹಾಕಿ. ಸ್ವಲ್ಪ ಇರಪ್ಪ, ನಿಮ್ಮ ಅಕ್ಕನು ಕೇಳಿಸ್ಕೋಬೇಕಂತೆ, ಅದಕ್ಕೆ ಸ್ಪೀಕರ್ ಆನ್ ಮಾಡ್ತೀನಿ. ಈಗ ಹೇಳಪ್ಪ. ಯಜಮಾನ್ರೆ, ಅದು ನಮ್ ಕೋದಂಡನಿಗೆ ಒಂದು ಸಂಬಂಧ ಬಂದಿದೆ. ಓಹೋ, ಹೌದಾ? ತುಂಬಾ ಸಂತೋಷ. ಹೇಳಿ, ಯಾವ ಊರ್ ಕಡೆಯವರು? ನಮ್ ಸಂಬಂಧಿಕರೇ. ಮಾಯಾ ಅಂತ ಹುಡುಗಿ. ಮನೆಯಲ್ಲಿ ಎಲ್ರು ಒಪ್ಕೊಂಡಾಗಿದೆ ಯಜಮಾನ್ರೆ. ನನಗೆ ಗೊತ್ತಿತ್ತು ಕಣಯ್ಯ, ಅವ್ರಿಗಿರೋ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಅಂತ ನನಗೆ ಗೊತ್ತಿತ್ತು. ಹೌದು ಯಜಮಾನ್ರೆ. ಅದ್ಬಿಡು, ಈಗ ಫೋನ್ ಮಾಡಿದ ವಿಷಯ ಹೇಳು. ಯಜಮಾನ್ರೆ, ಇವಾಗ ನಾನು ಫೋನ್ ಮಾಡಿದ್ದು ಯಾಕೆ ಅಂದ್ರೆ, ಕೋದಂಡನ್ಗೆ ಹೇಗಿದ್ರು ಮದುವೆಗೆ ಹುಡುಗಿ ಸಿಕ್ಕಾಯ್ತು. ಹಾ, ಇನ್ನು ನಮ್ಮ ಕೃಷ್ಣ ವಂಶಿ ಬಗ್ಗೆ ಮಾತಾಡಬೇಕಾಗಿತ್ತಲ್ಲ, ಅದಕ್ಕೆ ಮಾಡಿದೆ. ಒಳ್ಳೇದ್ ಮೂರ್ತಿ. ನಿಮ್ ಮನೆಯವ್ರ ಎಲ್ರ ಹತ್ರನು ಮಾತಾಡ್ತೀಯಾ? ನಮ್ಮ ವಂಶಿನ ನಿಮ್ ಮನೆಗೆ ತಂದ್ಕೊಳ್ಳೋದಕ್ಕೆ ಎಲ್ರದ್ದು ಒಪ್ಪಿಗೆ ಅದೇ ತಾನೆ? ಹಾ ಯಜಮಾನ್ರೆ, ಮನೆಯಲ್ಲಿ ಎಲ್ರಿಗೂ ಒಪ್ಪಿಗೆ ಇದೆ. ನಾನು ವಸುನು ಮಾತಾಡಿದ್ದೀವಿ. ನಿಮ್ಮ ಕುಟುಂಬದವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ತುಂಬಾ ಖುಷಿ ಆಯ್ತು ಮೂರ್ತಿ. ಎಲ್ಲಿ ನನ್ನ ಮಾತಿನಿಂದ ನಿಮ್ ಮನೆಯವ್ರಿಗೆಲ್ಲ ಬೇಜಾರಾಯ್ತು ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಇಷ್ಟು ಬೇಗ ಈ ಸಂಬಂಧನ ನಿಮ್ ಮನೆಯವ್ರು ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇರ್ಲಿಲ್ಲ. ತುಂಬಾ ಒಳ್ಳೇದಾಯ್ತು ಮೂರ್ತಿ. ಹೌದು ಯಜಮಾನ್ರೆ, ನಮ್ಮ ವಂಶಿ ಈ ಮನೆಗೆ ಸೊಸೆಯಾಗಿ ಬರ್ತಿರೋದು ನನಗೆ ತುಂಬಾ ಖುಷಿ ಇದೆ. ಮೂರ್ತಿ, ನಾನು ದೇವಕಿ ಮಾತಾಡ್ತಿರೋದು. ಅಕ್ಕ, ಹೇಳಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ವಸುಮತಿ ಹೇಗಿದ್ದಾಳೆ? ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ನೀನ್ ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೆ, ತುಂಬಾ ಖುಷಿ ಆಯ್ತು. ಅಕ್ಕ, ಒಂದ್ ನಿಮಿಷ, ವಸು ಇಲ್ಲೇ ಇದ್ದಾಳೆ, ಅವಳ ಹತ್ರನೇ ಮಾತಾಡಿ. ಆಹಾ, ಕೊಡು ಕೊಡು. ಮನೇಲಿ ಎಲ್ರೂ ಆರಾಮಿದಾರಾ? ಹೂಮಾ, ಮನೇಲಿ ಎಲ್ರು ಆರಾಮಾಗಿದ್ದೀವಿ. ನಿಮ್ ಎರಡನೇ ತಮ್ಮನ್ಗೆ ನಮ್ ಮಗಳನ್ನ ಕೊಡೋದಕ್ಕೆ ನಮ್ಮೆಲ್ರಿಗೂ ತುಂಬಾ ಖುಷಿ ಇದೆ ಅಮ್ಮ. ಇನ್ನೊಂದು ಮುಖ್ಯವಾದ ವಿಷಯ, ನೀವೆಲ್ರೂ ಕುಟುಂಬ ಸಮೇತ ಮನೆಗೆ ಬಂದು ಸಂಬಂಧ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಬರ್ತೀವಿ. ಶುಭ ಕಾರ್ಯಕ್ಕೆ ತಡ ಮಾಡೋದು ಬೇಡ. ಹೇಗೂ ನಾಳೆನೇ ಒಳ್ಳೆ ದಿನ, ನೀವು ನಾಳೆನೇ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಹಾ, ವಸುಮತಿಯವರೇ, ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು. ನೀವ್ ಹೇಳಿದ್ ಸರಿನೇ. ನಾವು ನಾಳೆನೆ ಬರ್ತೀವಿ. ತುಂಬಾ ಸಂತೋಷ. ನಾನು ಫೋನ್ ಇಡ್ತೀನಿ. ಆಯ್ತಾಯ್ತು. ಅಮ್ಮ, ಇರು, ಬಾಯಿ ಸಿಹಿ ಮಾಡಕ್ಕೆ ಸಕ್ಕರೆ ತರ್ತೀನಿ. ಅಬ್ಬಾ, ಎಲ್ಲ ಅಂದ್ಕೊಂಡ ಹಾಗೆ ಆಗ್ತಿದೆ. ಎಲ್ಲಿ ಏನು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇತ್ತು. ಆದ್ರೂ ವಸು, ಏನಾದ್ರು ಎಲ್ಲ ಅನ್ಕೊಂಡಂಗೆ ಆಗ್ತಾ ಇದೆಯಲ್ಲ, ಮತ್ತಿನ್ನೇನು ಯೋಚನೆ ಮಾಡ್ತಾ ಇದೀಯಾ? ಅಂದ್ಕೊಂಡಾಗೇನೋ ಎಲ್ಲ ಆಗ್ತಿದೆ ರೀ. ಆದ್ರೆ ಇಲ್ಲಿ ನಾವು ಕೋದಂಡನ ಹತ್ರ ಸುಳ್ಳು ಹೇಳಿ ಅವ್ರನ್ನ ಕರೆಸ್ಕೋತಾ ಇದೀವಿ. ಅವ್ರಿಗೆ ಕುಟುಂಬದವರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿ ಕರೆಸ್ಕೋತಾ ಇದೀವಿ. ಈ ಸುಳ್ಳು ಹೇಳ್ತಿರೋದಕ್ಕೆ ಮನ್ಸಿಗೊಂಥರ ಬೇಜಾರು, ಏನೋ ಒಂಥರ ಕಸಿಬಿಸಿ. ವಸು, ಏನ್ ಮಾಡಕ್ಕಾಗತ್ತೆ ಹೇಳು? ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. ಈ ಕೃಷ್ಣಂಗೆ ಮದುವೆ ಆಗಬೇಕು ಅಂದ್ರೆ ನಾವೀ ಸುಳ್ಳು ಹೇಳಲೇಬೇಕು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆನೇ ಇಲ್ವಾ? ನಾವು ಬರೀ ಒಂದು ಸುಳ್ಳು ಹೇಳ್ತಾ ಇದೀವಿ ಅಷ್ಟೇ. ಇನ್ನೊಂದು ವಿಷಯ ಗೊತ್ತಾ? ಜ್ಯೋತಿಷಿಗಳು ಹೇಳ್ದಾಗೆ ನನ್ನ ತಮ್ಮಂದ್ರ ಮದುವೆ ನಡೀತಿದೆ. ಆದ್ರೆ ಅವ್ರು ಹೇಳ್ದಾಗೆ ಎಲ್ಲ ಖುಷಿ ಖುಷಿಯಾಗಿ ನಡೆದು ಹೋದ್ರೆ ನಂಗಷ್ಟೇ ಸಾಕು. ವಸು, ನೀನೇನು ಯೋಚನೆ ಮಾಡಬೇಡ. ಎಲ್ಲ ನಾವು ಅಂದ್ಕೊಂಡ ಹಾಗೇನೇ ನಡೀತಾ ಇದೆ. ಮೊದಲು ಯಜಮಾನರು ಇಲ್ಲಿಗೆ ಬರಲಿ, ಅವ್ರ ಹತ್ರ ಮಾತಾಡೋಣ. ಅದಾದ್ಮೇಲೆ ಕೋದಂಡನ ಹತ್ರ ಮಾತಾಡೋಣ. ಎಲ್ಲ ಸರಿ ಹೋಗುತ್ತೆ. ಸರಿ.
ಹೌದಾ? ಅದೆಲ್ಲ ಆಗಕ್ಕೆ ಅಷ್ಟು ಸುಲಭವಾಗಿ ನಾನು ಬಿಟ್ರೆ ತಾನೇ?